ಸ್ಪೀಚ್ ಕೊಟ್ಟಿದ್ದಾರೆ ಗೊತ್ತಾ ನಿಂಗೆ? ಆ ಸ್ಟಿಂಜ್ ಆಮೇಲೆ ಆ ತುಲಿಪ್ ಎಲ್ಲ ತಿನ್ಬಾರ್ದು ಮಾರಾಯ, ಅದು ಒಮ್ಮೆ ತಿಂದ್ರೆ ಎಡಿಕ್ಟ್ ಆಗ್ತದೆ. ಭಾಷೆ ಇಲ್ವ ನಿಂಗೆ? ಮೊನ್ನೆ ಹೇಳಿದಾರಲ್ಲ ಹೆಚ್ಚಂಗ್ ಬಂದು ಬ್ಯಾಗಲ್ಲೆಲ್ಲ ಚೆಕ್ ಮಾಡಿದಾರಲ್ಲ, ಇನ್ನೂ ಗೊತ್ತಾಗೋದಿಲ್ಲ. ನಾನಂತೂ ತಿನ್ನಲ್ಲಪ್ಪ. ಸುಮ್ಮನೆ ಮಾರಾಯ ನೀನಪ್ಪ, ಯಾವಾಗ ಮಾಡಿದ್ರೆ ಅದು ತಿನ್ಬೇಡ ಇದು ತಿನ್ಬೇಡ, ಮಜಾ ಮಾಡ್ಬೇಕ ಮಜಾ. ಹೈಸ್ಕೂಲ್ ಬಂದಿದ್ದು ಮಜಾ ಮಾಡಕ್ಕೆ ಗೊತ್ತಾ ನಿಂಗೆ? ಏನಾಗಿಲ್ಲ ಬಾ, ನೀನ್ ಬರ್ತೀನಿ ಕೂತ್ಕೋ. ನಾವು ಟಾಯ್ಲೆಟ್ಗೆ ಹೋಗಿ ಆರಾಮ್ಸೆ ಬಾಗ್ಲಾಕೊಂಡು ತಿಂತೇವೆ. ಏಯ್, ಟಾಯ್ಲೆಟಿಗೆ ಮೇಲೆ ಬೀಗ ಹಾಕಿದಾರಲ್ಲ, ನಾ ಹೇಗೆ ನಿಂತೀಯ ನೀನು? ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಅಂತಲ್ಲ. ಬೀಗ ಹಾಕಿದ್ರೆ ಏನಾಯ್ತಾ? ಕೆಳಗಡೆ ಟಾಯ್ಲೆಟ್, ಯಾರು ಕಾಯ್ತಾ ಇಲ್ವಲ್ಲಿ, ಆರಾಮ್ಸೆ ಹೋಗ್ಬೋದು. ಗೊತ್ತಿಲ್ಲ ನಿಂಗೆ? ಬಾರ, ಗಮ್ಮತ್ ಮಾಡೋ ಬಾರ. ಎಂತ ಮಾರ್ರೆ, ಕೆಳಗೆ ಎಲ್ಲಿ ಟಾಯ್ಲೆಟ್ ಫ್ರೀ ಇದೆ? ಅಲ್ಲಿ ಪ್ರಮೀಳಾ ಮಿಸ್ ಮತ್ತೆ ಅಮೃತ ಮಿಸ್ ಏನು ಕಣ್ಣು ಬಿಡ್ಕೊಂಡು ಕಾಯ್ತಾರ ಮಾರೆ. ನಾನಂತೂ ಬಂದು ಅವರ ಕೈ ಸಿಕ್ಕಿ ಬಿಡಲ್ಲ, ನಾನು ಬರುದಿಲ್ಲ ಮಾರೆ. ನೀನು ಏನ್ ಬೇಕಾದ್ರೆ ಮಾಡು, ನೀನು ಬಂದಿದ್ರೆ ಕೂತ್ಕೊ ಮಾರೆ, ನಾವು ಹೋಗಿ ಮಜಾ ಮಾಡ್ತೀವಿ ಬಾ. ನಮ್ಮ ಬರ್ಡೇ ಪಾರ್ಟಿ ಎಲ್ಲ ಮಾಡಿಕೊಂಡು ಗಮ್ಮತ್ ಆಗ್ತದೆ ಬಾ. ಆಯ್ತು, ಈಗ ಲಾಸ್ಟ್ ಎಕ್ಸಾಮ್ ಎಲ್ಲ ಹಿಂದಿಂದೇನು. ಮೊನ್ನೆ ನೀವು SSLC ಎಕ್ಸಾಮ್ ಬರ್ದಿದ್ರ? ಎಕ್ಸಾಮ್ ಬರ್ತಾ ಇರ್ಲಿಕ್ಕೆ ಹೋಗಿ ಆ ಸಂದೇಶ ನಿಮ್ಗೆ ತಂದಾಗ ನಿಮ್ಗೆ ಗೊತ್ತಾಗ್ತದೆ ನೀವು ಏನೆಲ್ಲ ಮಾಡಿದ್ರ ಅಂತ. ಫಸ್ಟ್ ಡೀಸೆಂಟ್ ಹುಡುಗ ಆಯ್ತಾ, ಎಕ್ಸಾಮ್ ಹಿಂದಿನ ದಿನ. ಆಯ್ತಮ್ಮ, ಬರ್ತೇನೆ. ಸರಿ, ನಿದ್ದೆ ಬಿಡಲ್ಲಮ್ಮ. ಸರಿ ಆಯ್ತು, ನಾನೆಲ್ಲ ಪಾಯಿಂಟ್ ಬರ್ಕೊಂಡಿದ್ದೀನಮ್ಮ. ಇನ್ನು ಸ್ವಲ್ಪ ಇದೆ, ಆ ಪಾಯಿಂಟ್ ಸ್ವಲ್ಪ ಮೇಲೆ ನೋಡಿ ನಾನು ಬೇಗ ಮಲಗ್ತೇನಮ್ಮ. ಸರಿ ಆಯ್ತು, ಊಟ ಮಾಡ್ತೇನೆ. ಸರಿ ಅಮ್ಮ, ಸರಿ ಓಕೆ. ಸರಿ ಅಮ್ಮ, ಊಟ ಕೊಡಿ ಅಮ್ಮ. ಸರಿ, ಊಟ ಮಾಡ್ತೇನೆ. ಸರಿ ಅಮ್ಮ, ಓಕೆ, ನಾನು ಊಟ ಮಾಡಿ ಬೇಗ ಮಲಗ್ತೇನೆ. ಸರಿ ಆಯ್ತಮ್ಮ. ಎಸ್, ಈಗ ತುಂಟ ಹುಡುಗ ಎಂತ ಮಾರೆ, ಓದಬೇಕಾದ್ರೆ ಬಿಡಿ ಮಾರೆ, ಎಷ್ಟು ಡಿಸ್ಟರ್ಬ್ ಮಾತ್ರ. A plus B A plus ಇಷ್ಟು ಎಂತ ಮಾರೆ, ನಾನು ಊಟ ಮಾಡಲ್ಲ. ಇವತ್ತು ನಂಗೆ ಇಷ್ಟು ಪುಸ್ತಕ ಓದಬೇಕು, ಇದನ್ನು ಮುಗಿಸಿ ನಾನು ಮಲ್ಬೋದು. ನೀವು ಸುಮ್ಮನೆ A plus ಇದು ಎಂತ ಅರ್ಥ ಆಗಲ್ಲ ಮಾರೆ. ಬೀಜಗಣಿತ ಬೇಡ, ರೇಖಾಗಣಿತ ನೋಡ್ತೇನೆ. ಇದೆಂತೆಲ್ಲ ಚಿತ್ರ ಮಾರೆ, ಎಂತದ್ದು ಅರ್ಥ ಆಗಲ್ಲ. ಇದು ಬೇಡ, ನಾನು ಅಂಕಗಣಿತ ನೋಡ್ತೇನೆ. ಸ್ವಲ್ಪ ಓದಿದ್ರೆ ಅರ್ಥ ಆಗ್ಬೋದು ನೋಡುವ. ಇದೆಂತ ಮಾರೆ, ಮಾಯನಣ್ಣು ಒಬ್ಬ ಒಂದನೇ ಮೂರನ್ನು ತಿಂದ, ಒಬ್ಬ 1:08 ತಿಂದಂತೆ, ಇನ್ನೊಬ್ಬ 1:05 ತಿಂದಂತೆ. ಸಾಂಬಾರ ತಿನ್ನಲಿಕ್ಕೆ ತಿಂತಾರೆ, ಅವನಿಗೆ ಇಡೀ ಮಾಯನ ತಿನ್ನಕ್ಕಾಗಲ್ವ? ಅವನು ತಿನ್ನುದಂತ ನಾನು ಲೆಕ್ಕ ಮಾಡಿ ಕೂತ್ಕೊಳ್ಬೇಕು. ನಂದು ಬೇಕು ಕರ್ಮ. ಯಾವ ಕರ್ಮ ಮಾರೆ, ಬೇಡಪ್ಪ, ನಂದೇ ಬೇಡ. ಈ ಮಾಯನ ತಿಂದವ್ರು ತಿಂದು ಕೂತ್ಕೊಳ್ಳಿ ಲೆಕ್ಕ ಮಾಡಿ, ನಂದೇ ತಕ್ಕೆ ನಾನು. ಅಯ್ಯೋ ದೇವ, A plus B plus ಅಯ್ಯೋ ಇಲ್ಲಮ್ಮ, ಮಲಗಿಲ್ಲಮ್ಮ, ಓದ್ತಾ ಇದ್ದೀನಿ. A plus B plus A plus B plus A plus B plus C A plus B plus C whole square is equal to A square plus B square plus C square. ಬಂತು. ಎಂತ ಇಲ್ಲಮ್ಮ, ಬಂದು ಕಲ್ತಿದ್ದು ಬಂದು ಆಯ್ತು, ಮಲಗ್ತೀನಮ್ಮ. ದೇವ್ರಿ, 4:30 ಗಂಟೆ ಮಾರೆ, ಪರೀಕ್ಷೆಗೆ ಟೈಮ್ ಆಯ್ತು, ನಾನು ಬೇಗ ಮಲಗ್ತೇನೆ. ಇದೀಗ ಕೊನೆಯ ದೃಶ್ಯ, ಪರೀಕ್ಷೆ ದಿನ. ಜಾಣ ಹುಡುಗ. ಎಸ್, ವಾವ್, ಸೂಪರ್. ಡಾನ್ಸರ್ ಸರಿ ಕಲ್ತಿದ್ದೇನೆ, ಸೂಪರ್. ಎಸ್, ವಾವ್, ಹಾ, ಮೊನ್ನೆ ಗೊತ್ತಿತ್ತು. ಸರಿ, ಎಸ್, ವೆರಿ ಗುಡ್. ಎಸ್ ಎಸ್. ಈಗ ತುಂಟ ಹುಡುಗ ಪರೀಕ್ಷೆ ಹಾಲಲ್ಲಿ ನಾವಂತರ ನೋಡ್ಬೇಕಾಯ್ತಾ? ಯಪ್ಪ, ಸರಿ ಮಿಸ್, ಸಾರಿ ಮಿಸ್, ನಾನು ಯಾರು ನೋಡಲ್ಲ ಪೇಪರ್. ಓಕೆ ಮಿಸ್. ಹೋ ದೇವಾ, ಎಸ್, ಇವತ್ತು ಈ ಎಕ್ಸಾಮ್ ನಾನು ರಾತ್ರಿ ಓದಿ ಎಂತ ಪ್ರಯೋಜನ ಮಾರೆ, ಸಾವು ಮಾರೆ. ಎಸ್, ಪರೀಕ್ಷೆ ನಂತರ ಒಳ್ಳೆ ಜಾಣ ಹುಡುಗ. ವಾವ್, ನಾನು 100ರಲ್ಲಿ 100 ಮಾರ್ಕ್ಸ್ ತೆಗೆದಿದ್ದೇನೆ. ನಾನು ಕಷ್ಟಪಟ್ಟಕ್ಕೆ, ಗುರುಗಳ ಆ ಪರಿಶ್ರಮಕ್ಕೆ, ನನಗೆ ಅಪ್ಪ ಅಮ್ಮನ ಸಹಾಯಕ್ಕೆ ನಾನು ಒಳ್ಳೆ ಅಂಕ ತೆಗೆದಿದ್ದೇನೆ.
ಥ್ಯಾಂಕ್ಸ್ ದೇವರೇ, ಎಲ್ಲ ಒಳ್ಳೇದಾಗ್ತದೆ. ಈಗ ನಾಟಿ ಹುಡುಗ ಎಂತ ಸಾಮಾರ, ಅದೊಂದು ಕ್ವಶನ್ ಪೇಪರ್ ಮಾರ, ಅದು ಎಂತೆಲ್ಲ ಕೊಟ್ಟಿದ್ರೆ ಎಲ್ಲೆಲ್ಲಿದೋ ಪ್ರಶ್ನೆ ಕೊಟ್ಟಿದ್ದಾರೆ ಮಾರ. ನಂಗೊಂದು ಅರ್ಥ ಆಗಲಿಲ್ಲ ಮಾರ, ಎಂತದೇ ಆಗಲಿಲ್ಲ. ಈ ವರ್ಷ ನಾನು ಪಾಸ್ ಆಗಿದ್ದು ಪರವಾಗಿಲ್ಲ, ಎಷ್ಟು ವರ್ಷ ಗ್ಯಾರಂಟಿ ಪಾಸ್ ಆಗ್ತೇನೆ. ಎಸ್, ಇಲ್ಲಿಗೆ ಕೊನೆ ಮುಗಿತು ಮಕ್ಕಳೇ. ನೀವು ಇವತ್ತು 10ನೇ ತರಗತಿಯನ್ನ ಮುಗಿಸಿ ನೆಕ್ಸ್ಟ್ ಕಾಲೇಜಿಗೆ ಹೋಗ್ತಾ ಇದ್ದೀರಾ. ಜಸ್ಟ್ ನಾವು ಕಾರ್ತಿಕೇಯ ಸರ್ ಹೇಳಿದ್ರು, ಏನು ಯಾವುದು ಕೊನೆ ಇಲ್ಲ, ಅದು ಒಂದು ಕೊನೆ ಅಂದ್ರೆ ಇನ್ನೊಂದು ಆರಂಭ ಅಂತ. ನಿಮ್ಮ ಜೀವನದಲ್ಲಿ ಮಾಡಿರುವ ಚಿಕ್ಕ ಚಿಕ್ಕ ತಪ್ಪು ಇರ್ಬೋದು, ಅದು ನಾವು ಸಹ ಮಾಡಿರ್ತೇವೆ. ಕೆಲವೊಮ್ಮೆ ನಾವು ಬೇಗ ಅರ್ಥ ಮಾಡ್ಕೊಂಡಿರ್ತೇವೆ, ನೀವು ಲೇಟ್ ಅರ್ಥ ಮಾಡ್ಕೊಂಡಿರ್ಬೋದು. ಇನ್ನೂ ಅದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಕಾಲೇಜ್ ಜೀವನ ಸುಖಕರವಾಗಲಿ ಅಂತ ಹೇಳ್ತೀನಿ. ನನ್ನ 2 ಮಾತನ್ನು ಮುಗಿಸ್ತೇನೆ.